ನಮ್ಮೂರು. ನಾನು ಹುಟ್ಟು ಬೆಳೆದಿದ್ದವರು. ಅದು ಹಳೆ ಬಸ್ ಸ್ಟ್ಯಾಂಡ್. ಇಟಗಿ ಮಹಾದೇವ ದೇವಾಲಯವನ್ನು ಕ್ರಿ.ಶ. 1112ರಲ್ಲಿ ಕಲ್ಯಾಣ ಚಾಲುಕ್ಯರ ದೊರೆ 6ನೇ ವಿಕ್ರಮಾದಿತ್ಯನ ಮಹಾಮಂತ್ರಿಯಾಗಿದ್ದ ಇಟಗಿಯ ಮಹಾದೇವ ದಂಡನಾಯಕ ಮಹತ್ತರ ಯುದ್ಧ ಜಯಿಸಿದ ಪ್ರತೀಕವಾಗಿ ನಿರ್ಮಿಸಿದ್ದಾನೆ. ಈ ದೇವಾಲಯವು ಅಪೂರ್ವ ಮತ್ತು ಅನನ್ಯ ಕೆತ್ತನೆಗೆ ಹೆಸರುವಾಸಿಯಾಗಿದೆ. ಇಲ್ಲಿ ದೊರೆತಿರುವ ಶಾಸನದಲ್ಲಿ ಈ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗಿದೆ. ಈ ದೇವಾಲಯವು ಕೊಪ್ಪಳ ಜಿಲ್ಲೆ ಕುಕನೂರ ತಾಲೂಕಿನ ಇಟಗಿ ಗ್ರಾಮದಲ್ಲಿದೆ. ಇದು ಮಹಾದೇವ ದಂಡನಾಯಕ ಇಲ್ಲಿ ಆಳ್ಬೇಕಾದ್ರೆ ಇದೊಂದು ದೊಡ್ಡ ಅಗ್ರಹಾರ. ನಿಮಗೆ ಇಟ್ಟಿಗೆ ಅಂತ ಹೆಂಗೆ ಹೆಸರು ಬಂತು ಅನ್ನೋದಕ್ಕೆ ಒಂದು ಕಾರಣ ಏನಂದರೆ, ಇಲ್ಲಿರುವಂತಹ 400 ಜನರು ಪ್ರತಿನಿತ್ಯ ಹೋಮ ಹವನ ಮಾಡ್ತಿದ್ರಿಂದ ಇದನ್ನು ಇಷ್ಟಿಗೆ ನಂತರ ಇದು ಇಟಿಗೆ. ಸೊ ಇಷ್ಟಿಗೆ ಅಂದರೆ ಹೋಮಕುಂಡ ಸಂಸ್ಕೃತದಲ್ಲಿ ಅರ್ಥ ಇದೆ. ಸೊ ಹೋಮ ಹವನ ಮಾಡ್ತಿದ್ರಿಂದ ಇದನ್ನು ಇಷ್ಟಿಕೆ ನಂತರ ಈಗ ಇಟಿಗೆ ಅಂತ. ಸೊ ಈ ಥರದ ಹೆಸರು ಬಂದಿರೋದು. ಅರಿಶಿನ ಕುಂಕುಮವ ಒಂದು ಕ್ಷಣ ಬೆರೆಸೋಣ, ಹಸಿರಿನ ಜೊತೆಯಲ್ಲಿ ಒಂದು ಕ್ಷಣ ಇರಿಸೋಣ. ರವಿವರ್ಮನಕ್ಕರೆ ಕ್ಷಮಿಸು ಬಣ್ಣದ ಜನ ಬಂದಿರೋದೇ ಇವತ್ತು ಈ ರಾಜ್ಯನ ರಾಜ್ಯಪಾಲ ನೋಡೋದಕ್ಕೆ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ. ಮೊದ್ಲು ನಮ್ಮೂರ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಬಾ. ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾಸ್. ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಉತ್ಸವವನ್ನು ಇವರು ಒಂದು 2 ವರ್ಷ ಇದು ಸರ್ಕಾರದ ಅಡಿಯಲ್ಲಿ ಇದನ್ನು ಮಾಡಿದರು. ಆನಂತರ ಸರ್ಕಾರೇತರ ಉತ್ಸವಗಳು ಸುಮಾರು ಎಷ್ಟು ವರ್ಷ 18 ವರ್ಷದಿಂದ ಸರ್ಕಾರೇತರ ಉತ್ಸವಗಳು ನಡೆದಿವೆ. ಅಂದರೆ ಬೇರೆದವರು ಈ ಮಹೇಶ್ ಬಾಬು ಸುರ್ವೆ ಅಂತಿದ್ದಾರೆ, ಅವರು ಇದನ್ನು 3 ದಿನಗಳ ಕಾಲ ಇದನ್ನು ಪ್ರತಿ ವರ್ಷ 3 ದಿನಗಳ ಅವರೆಲ್ಲರೂ ಸೇರಿ ಇದನ್ನು ನಡೆಸ್ತಾರೆ. ಸುಮಾರು ಎಲ್ಲ ಕಾರ್ಯಕ್ರಮಗಳು ಅಂದರೆ ಇಲ್ಲಿರುವಂಥ ಸ್ಥಳೀಯ ಕಲಾವಿದರು ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟು ಕವಿಗೋಷ್ಠಿ ಇವೆಲ್ಲ ನಡೆಸ್ತಾರೆ. ತುಂಬ 3 ದಿನ ತುಂಬ ಸುಂದರವಾದಂಥ ಉತ್ಸವ ನಡೀತದೆ. ಜನ ಬರ್ತಿದ್ದಾರೆ ಅಂದರೆ ಒಂದು ದಿನಕ್ಕೆ ಒಂದು ಊಟಕ್ಕೆ 3 ಚೀಲದಷ್ಟು ಮೆಣಸನ್ನು ಅರಿತಾರೆ.
ಬಾರಿಗೆ. ಅಂದ್ರೆ ಈಗ 10 ಗ್ರಾಮ್ ನಾವು ಮೆಣಸು ತೊಗೊಂಡ್ರೆ ಸುಮಾರು ಒಂದು 10-11 ಜನ ಊಟ ಮಾಡ್ತೀವಿ. ಸೊ ಅಂದರೆ ಖಾರಕ್ಕಾಗಿ ನಾವು ಕಾನ್ಸೆಪ್ಟ್ ಇರೋದು ಮೆಣಸ ಬಳಸ್ತೀವಿ, ಪೆಪ್ಪರ್. ಬಟ್ ಈಗ ಮೆಣಸಿನಕಾಯಿದು ಕಾನ್ಸೆಪ್ಟ್ ಬಂದಿರೋದು ನಮಗೆ ಈಗ ಒಂದು 200 ಇಯರ್ಸ್ ಬ್ಯಾಕ್. ಅದಕ್ಕಿಂತ ಮುಂಚೆ ನಾವು ಮೆಣಸು ಬಳಸ್ತೀವಿ. ಸೊ ಅಂದರೆ ಅಷ್ಟು ಮೆಣಸನ್ನು ಅರಿಬೇಕಂದ್ರೆ ಒಂದು ಊಟಕ್ಕೆ ಎಷ್ಟು ಲಕ್ಷ ಜನ ಇಲ್ಲಿ ಬರ್ತಿದ್ರು, ಸುಮಾರು ಜನ ಬರ್ತಿದ್ರು. ತುಂಬ ಜನ. ಅಂದರೆ ಈಗ ಅಷ್ಟೊಂದು ಅದ್ಭುತವಾದಂಥ ದೇವಾಲಯ ಇತ್ತು ಮತ್ತು ಇದನ್ನು ಸಂದರ್ಶನ ಮಾಡಲಿಕ್ಕೆ ಸಾಕಷ್ಟು ಜನ ಬರ್ತಾಯಿದ್ರು ಪರ್ಯಟಕರು.